ಭರತ ಭೂಮಿಯ ಕಿತ್ತೂರು ಚೆನ್ನಮ್ಮ ಆಳಿದ ವೀರ ಸಂಗೊಳ್ಳಿ ರಾಯಣ್ಣ ಗಂಡು ಮೆಟ್ಟಿದ ಕರುನಾಡಿನ ಕತೆ ಮಹಾದಾಯಿ ಕತೆ. ನಮ್ಮ ದೇಶದ ನಾಣ್ಯದ ಎರಡು ಮುಖಗಳು, ಬೆನ್ನೆಲುಬು ರೈತ, ಗಡಿ ಕಾಯುವ ಸೈನಿಕ. ಬಿಸಿಲೆನ್ನದೆ ಮಳೆಯನ್ನದೆ ಚಳಿ ಎನ್ನದೆ ತನಗಿಲ್ಲದಿದ್ದರೂ ಪರೋಪಕಾರಿ ಜೀವಿ ಈ ಅನ್ನದಾತ. ಬಂತು ಬರಗಾಲ, ಸುಮಾರು ವರ್ಷಗಳಿಂದ ಮಳೆಯೇ ಇಲ್ಲ, ಬೆಳೆಯೇ ಇಲ್ಲ, ನೀರೇ ಇಲ್ಲ. ಎಲ್ಲಿ ನೋಡಿದರೂ ಹಾಹಾಕಾರ. ಒಣಗಿ ನಿಂತ ಮರಗಳು, ನೀರಿಗೆ ಪರಿತಪಿಸುತ್ತಿರುವ ಆಡು ಕುರಿ ದನ ಕರುಗಳು, ತನಗೆ ತಂದಿಟ್ಟುಕೊಂಡಿರುವ ಹನಿ ನೀರನ್ನು ಮರಿಗೆ ಕುಡಿಸಿ ದಾಹ ಇಂಗಿಸುತ್ತಿರುವ ಕುರಿಗಾರ. ಕಂಡ ದೇವರಿಗೆ ಮಳೆಗಾಗಿ ಹರಿಕೆ ಹೊತ್ತರು ಬಾರದ ಮಳೆರಾಯ. ಬಸವಣ್ಣನೇ ದೇವರೆಂದು ಪೂಜಿಸಿ ಉತ್ತಿ ಬಿತ್ತಿ ಬೆಳೆವ ರೈತನಿಗೆ ಇಡೀ ಮೇವು ಇಲ್ಲದೆ ಕಟುಕನ ಕೈಗೆ ಒಪ್ಪಿಸಿ ಸಾಲ ಬಾಧೆಯಿಂದ ಮಾನಸಿಕವಾಗಿ ನೊಂದು ಬೆಂದು ದಿಕ್ಕು ತೋಚದೆ ನೇಣಿಗೆ ಶರಣಾಗುತ್ತಿರುವ ಅನ್ನದಾತ. ಇದನ್ನರಿತು ರೈತರು ಒಗ್ಗಟ್ಟಾಗಿ ಮಹಾದಾಯಿ ಕಳಸಾ ಬಂಡೂರಿ ತಿರುವನ್ನು ಮಲಪ್ರಭೆಗೆ ಜೋಡಿಸುವ ಸಲುವಾಗಿ ಹಗಲು ರಾತ್ರಿ ಹೋರಾಟ ಮಾಡುತ್ತಿದ್ದರೂ ಇವರ ಕೂಗು ಯಾರ ಕಿವಿಗೂ ಕೇಳಿಸುತ್ತಿಲ್ಲ. ಇಂಥ ಅನೇಕ ನೈಜ ಘಟನೆಗಳನ್ನೊಳಗೊಂಡ ಕನ್ನಡ ಚಲನಚಿತ್ರ ಮಹಾದಾಯಿ ಹನಿ ನೀರಿನ ಕತೆ.